ಬಳ್ಳಾರಿಯಲ್ಲಿ ಕೊನೆಗೂ ಆಯ್ತು ತಾಯಿಯ ದರ್ಶನ. ಅಮ್ಮನ ನೋಡಿ ಭಾವುಕರಾಗಿದ್ದೇಕೆ ದರ್ಶನ್? ತಾಯಿಯ ಪ್ರೀತಿಗೆ ಪರಿತಪಿಸ್ತಾ ಇದ್ದಾನ ದಾಸ. ಅಮ್ಮನ ನೋಡಲು ಪಟ್ಟು ಹಿಡಿದಿದ್ನ ಕಾಟೇರ. ಒಂದು ಮಾತು ಹೇಳಿದ ಕೂಡಲೇ ಓಡೋಡಿ ಬಂದ ಮೀನಮ್ಮ. ಹೇಗಿತ್ತು ಅಮ್ಮ ಮಗನ ಭೇಟಿ? ಹೇಗಿತ್ತು ಆ ಭಾವುಕ ಕ್ಷಣ? ದರ್ಶನ್ರನ್ನ ನೋಡಿ ತಾಯಿ ಹೇಳಿದ್ದೇನು? ಜೈಲಿಗೆ ಬಂದಿದ್ದ ತಾಯಿ ಕಂಡು ನಟ ದರ್ಶನ್ ಕಣ್ಣೀರು ಹಾಕಿದ್ದೇಕೆ? ಆತ್ಮಸಾಕ್ಷಿ ದೈವಶಕ್ತಿ ಕಥೆ ಹೇಳಿದ್ದೇಕೆ ಮೀನಮ್ಮ? ಅಮ್ಮನ ಮಾತು ಕೇಳಿದ ನಂತರ ದರ್ಶನ್ ಬಿಚ್ಚಿಟ್ರ ಆ ಒಂದು ಸತ್ಯ: ತಾಯಿಗಿಂತ ದೇವರಿಲ್ಲ, ತಾಯಿ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಸುಮ್ಮನೆ ಹೇಳ್ತಾರೆ. ತಾಯಿ ಮಕ್ಕಳ ಮಧ್ಯೆ ಏನೇ ಇರಬಹುದು, ಆದ್ರೆ ಮಕ್ಕಳ ಮೇಲೆ ತಾಯಿಗೆ ಎಂದೂ ಪ್ರೀತಿ ಕಡಿಮೆ ಆಗಲ್ಲ. ಅವರು ಎಷ್ಟು ದೊಡ್ಡವರಾದ್ರೂ ಏನೇ ತಪ್ಪು ಮಾಡಿದ್ರು ತಾಯಿ ತನ್ನ ಮಕ್ಕಳನ್ನ ಬಿಟ್ಟು ಕೊಡಲ್ಲ. ತಾಯಿಗೆ ತನ್ನ ಮಕ್ಕಳು ಎಂದಿಗೂ ಒಳ್ಳೆಯವರೇ. ಮಕ್ಕಳು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಖುಷಿ ಪಡೋ ತಾಯಿ ಅದೇ ತಪ್ಪು ಮಾಡಿದಾಗ ತನ್ನೊಳಗೆ ನೋವು ಪಡ್ತಾಳೆ. ದರ್ಶನ್ ವಿಚಾರದಲ್ಲೂ ತಾಯಿ ಮೀನಾ ತೂಗುದೀಪ ಸಾಕಷ್ಟು ನೋವು ಅನುಭವಿಸಿದ್ದಾರೆ. ಹಾಗಂತ ಅವರಿಗೆ ಮಗನ ಮೇಲೆ ಒಂಚೂರೂ ಪ್ರೀತಿ ಕಡಿಮೆ ಆಗಿಲ್ಲ. ಮಗ ನೋಡಬೇಕು ಎಂದ ತಕ್ಷಣ ಭಾವುಕರಾಗಿ ಓಡೋಡಿ ಬಳ್ಳಾರಿಗೆ ಬಂದಿರೋ ತಾಯಿ ಮಗನನ್ನ ಕಂಡು ಕಣ್ಣೀರು ಹಾಕಿದ್ದಾರೆ. ಹೇಗಿದ್ದ ಮಗ ಹೇಗಾದ್ನಲ್ಲ ಅಂತ ನೋವು ಪಟ್ಕೊಂಡಿದ್ದಾರೆ. ಅದನ್ನ ಕಂಡು ದರ್ಶನ್ ಸಹ ಕಣ್ಣೀರು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಾಯಿ ಕಂಡೊಡನೆ ಖುಷಿಯಿಂದ ಭಾವುಕರಾದ ದರ್ಶನ್ ಭೇಟಿ ವೇಳೆ ಅಮ್ಮನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರಂತೆ. ಮಗನನ್ನ ನೋಡಿ ಒಳಗೊಳಗೆ ಸಂಕಟ ಪಡ್ತಾ ಇರೋ ತಾಯಿ ಅದನ್ನ ಹೊರಗೆ ತೋರಿಸದೆ ತಮ್ಮ ಮಗ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಅಂದ್ಕೊಳ್ತಾ ಇದ್ದಾರೆ. ದರ್ಶನ್ ತನ್ನ ಕುಟುಂಬದವರ ಜೊತೆ ಚೆನ್ನಾಗಿಲ್ಲ, ತಾಯಿ ಸಹೋದರನಿಂದ ದೂರ ಇದ್ದಾರೆ ಅನ್ನೋ ಮಾತುಗಳೆಲ್ಲ ಇದ್ವು. ಇನ್ನು ದರ್ಶನ್ ಬಗ್ಗೆ ಮಾತನಾಡುವುದಕ್ಕೂ ಅವರ ತಾಯಿ ಇಷ್ಟಪಡ್ತಾ ಇಲ್ಲ ಅಂತ ಹೇಳಲಾಗಿತ್ತು. ಆದ್ರೆ ಇದೆಲ್ಲ ಸುಳ್ಳು. ಮಗನಿಗಾಗಿ ತಾಯಿ ಏನು ಬೇಕಾದರೂ ಮಾಡ್ತಾಳೆ, ಎಲ್ಲಿಗೆ ಬೇಕಾದರೂ ಹೋಗ್ತಾಳೆ ಅನ್ನೋದನ್ನ ದರ್ಶನ್ ತಾಯಿ ಮೀನಮ್ಮ ತೋರಿಸಿದ್ದಾರೆ. ಈಗಾಗಲೇ ದರ್ಶನ್ ತಾಯಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ದರ್ಶನ್ರನ್ನ ಮಾತಾಡಿ ಸಮಾಧಾನ ಮಾಡಿ ಬಂದಿದ್ರು. ಆನಂತರ ದರ್ಶನ್ಗೆ ಏನನ್ನಿಸಿತ್ತೋ ಏನೋ, ತಾಯಿ ಭೇಟಿಯ ನಂತರ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ತುಂಬಾ ಲವಲವಿಕೆಯಿಂದ ಇದ್ರಂತೆ. ಆದ್ರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆದ ನಂತರ ದರ್ಶನ್ ಮತ್ತೆ ಮಂಕಾಗಿದ್ದಾರೆ. ಅವರಿಗೆ ಏನೋ ಒಂದು ಅಸಮಾಧಾನ, ಏನೋ ಒಂದು ತೊಳಲಾಟ. ಅದಕ್ಕೆ ತನ್ನ ತಾಯಿಯನ್ನ ನೋಡಿದ್ರೆ ಅದೆಲ್ಲ ಸರಿ ಹೋಗಬಹುದು ಅಂತ ಯೋಚಿಸಿದ್ದ ದರ್ಶನ್ ತನ್ನ ಭೇಟಿಯಾಗಲು ಬಂದವರ ಬಳಿ ತಾಯಿಯನ್ನ ನೋಡುವ ಬಯಕೆ ವ್ಯಕ್ತಪಡಿಸಿದ್ರಂತೆ. ಮಗ ತನ್ನ ನೋಡಬೇಕು ಅಂತ ಹೇಳಿದ್ದೇ ತಡ ಅತ್ತ ತಾಯಿ ದರ್ಶನ್ ಭೇಟಿಯಾಗುವ ಕ್ಷಣಕ್ಕಾಗಿ ಆತುರದಿಂದ ಎದುರು ನೋಡಿದ್ದಾರೆ. ಮಗನಿಂದ ಕರೆ ಬಂದಿದ್ದೇ ತಡ ಓಡೋಡಿ ಬಳ್ಳಾರಿಗೆ ಬಂದಿದ್ದಾರೆ. ಇನ್ನು ತಾಯಿಯನ್ನ ದೂರದಿಂದ ನೋಡಿದ ತಕ್ಷಣವೇ ದರ್ಶನ್ ಮುಖದಲ್ಲಿ ನಗು ಕಂಡು ಬಂದಿದೆ. ಒಂದು ರೀತಿಯ ಖುಷಿ, ಒಂದು ರೀತಿಯ ನೆಮ್ಮದಿ ಅವರ ಮುಖದಲ್ಲಿ ಕಾಣಿಸ್ಕೊಂಡಿದೆ. ಅಬ್ಬಾ, ಕೊನೆಗೂ ಅಮ್ಮ ಬಂದ್ರಲ್ಲ ಅಂತ ದರ್ಶನ್ ನಿಟ್ಟುಸಿರು ಬಿಟ್ಟಿರೋದು ಅಲ್ಲಿನ ದೃಶ್ಯಗಳಲ್ಲಿ ಕಂಡು ಬಂದಿದೆ. ಬಳ್ಳಾರಿಗೆ ಹೋದ ದರ್ಶನ್ ಒಬ್ಬಂಟಿ, ತಾಯಿಯನ್ನ ನೋಡೋ ಹೆಬ್ಬಯಕೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗೇ ಇದ್ರು. ಅದು ರಾಜಾತಿಥ್ಯ ಫೋಟೋಗಳಲ್ಲೇ ಗೊತ್ತಾಗಿತ್ತು. ಇಷ್ಟ ಬಂದಾಗ ಟೀ, ಕಾಫಿ, ಸಿಗರೇಟು, ಮಾತನಾಡಲು ಕ್ರೈಮ್ ಫ್ರೆಂಡ್ಸ್, ಮೊಬೈಲ್ ಫೋನು ಎಲ್ಲವೂ ಇತ್ತು. ದರ್ಶನ್ ಬೆಂಗಳೂರಲ್ಲಿ ಬಿಂದಾಸ್ ಆಗಿದ್ರು. ಆದ್ರೆ ಈಗ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದ್ದು ಬಳ್ಳಾರಿಯಲ್ಲಿ ದರ್ಶನ್ ಒಬ್ಬಂಟಿಯಾಗಿದ್ದಾರೆ. ಅವರಿಗೆ ಸಪರೇಟ್ ಬ್ಯಾರಕ್ ಕೊಟ್ಟಿದ್ದು ಸಹ ಖೈದಿಗಳನ್ನ ಭೇಟಿಯಾಗಲು ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಬಳ್ಳಾರಿಯ ಜೈಲಿನಲ್ಲಿ ಸದಾ ಒಂಟಿಯಾಗೇ ಇರೋ ದರ್ಶನ್ ಕುಟುಂಬ, ಮಗ, ಮಡದಿ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರಂತೆ. ಈ ಹಿಂದೆ ದರ್ಶನ್ಗೆ ಯಾರೆಲ್ಲ ಬೇಡವಾಗಿದ್ರೋ ಅವರೆಲ್ಲ ಈಗ ಬೇಕಾಗಿದ್ದಾರೆ.
ತನ್ನೊಂದಿಗೆ ಯಾರೆಲ್ಲ ತಿಂದುಂಡು ಕೊಬ್ಬಿ ಬಾಸ್ಗೆ ಶಹಬ್ಬಾಸ್ ಹೇಳ್ಕೊಂಡಿದ್ರು ಅವರ ನೆನಪು ಈಗ ದರ್ಶನ್ಗೆ ಇಲ್ಲ. ಬದಲಾಗಿ ತಾನೇ ತನ್ನ ಸ್ವಯಂ ತಪ್ಪುಗಳಿಂದ ದೂರ ಮಾಡಿಕೊಂಡ ಕುಟುಂಬ ನೆನಪಿಗೆ ಬರ್ತಾ ಇದೆ. ಕಷ್ಟದ ಸಮಯದಲ್ಲೇ ತಮ್ಮವರು ಯಾರು, ಬೇರೆಯವರು ಯಾರು ಅನ್ನೋದು ಗೊತ್ತಾಗುತ್ತೆ ಅಂತಾರಲ್ಲ, ಅದೇ ರೀತಿ ಈಗ ದರ್ಶನ್ಗೆ ನಿಜವಾದ ಕುಟುಂಬ ಯಾರು, ತನ್ನಿಂದ ಅನುಕೂಲ ಪಡೆದುಕೊಳ್ಳಲು ಬಂದವರು ಯಾರು ಅನ್ನೋದು ಗೊತ್ತಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತಾಯಿಯ ಬೆಲೆ ಗೊತ್ತಾಗಿದೆ. ಎಸ್, ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿರೋ ದಾಸನಿಗೆ ಈಗ ತಾಯಿ ನೆನಪು ಬಹುವಾಗಿ ಕಾಡ್ತಾ ಇದೆಯಂತೆ. ತಾಯಿ ನೋಡಿದ್ರೆ ಸಮಾಧಾನ ಆಗುತ್ತೆ, ತಿಂಗಳಿಗೆ ಒಂದು ಬಾರಿ ಆದರೂ ಬಂದು ನೋಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಇದ್ದಾರಂತೆ. ಈ ಹಿಂದೆ ತನ್ನನ್ನ ಭೇಟಿಯಾಗಲು ಬಂದವರ ಬಳಿಯೆಲ್ಲ ದರ್ಶನ್ ತಾಯಿಯನ್ನ ನೋಡೋ ಬಯಕೆ ವ್ಯಕ್ತಪಡಿಸಿದ್ದು, ಅದರಂತೆ ಈಗ ದರ್ಶನ್ ತಾಯಿ ಮೀನಾ, ದರ್ಶನ್ ಸಹೋದರಿ, ಅವರ ಪುತ್ರ ಎಲ್ಲರೂ ಬಳ್ಳಾರಿ ಜೈಲಿಗೆ ಬಂದು ದರ್ಶನ್ಗೆ ದರ್ಶನ ಕೊಟ್ಟಿದ್ದಾರೆ. ಅಮ್ಮನ ಭೇಟಿ ನಂತರ ದರ್ಶನ್ಗೆ ಆನೆ ಬಲ ಬಂತ. ಧೈರ್ಯ ಹೇಳಿದ ತಾಯಿ ದಿಲ್ ಖುಷಾದ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಬಂದರು, ಮಗ ವಿನೀತ್ ಬಂದ, ಸಹೋದರ ದಿನಕರ್ ಸಹ ಬಂದು ಹೋದ. ಕನ್ನಡದ ಹೀರೋಗಳು, ಸಂಬಂಧಿಕರು, ಲಾಯರ್ ಎಲ್ಲರೂ ಬಂದು ಹೋದ್ರು. ಆದರೆ ಬಳ್ಳಾರಿಗೆ ಹೋದ ನಂತರ ದರ್ಶನ್ಗೆ ತಾಯಿ ಮುಖ ಮಾತ್ರ ಕಂಡಿರಲಿಲ್ಲ. ಇದರಿಂದ ಒಂದು ರೀತಿ ಸಂಕಟದಲ್ಲಿದ್ದ ದರ್ಶನ್ ತನ್ನನ್ನ ಭೇಟಿ ಮಾಡಲು ಬಂದವರ ಬಳಿ ತನ್ನ ಮನಸ್ಸಿನಲ್ಲಿದ್ದ ಬಯಕೆಯನ್ನ ಹೇಳ್ಕೊಂಡಿದ್ರು. ಯಾಕೋ ಅಮ್ಮನನ್ನ ನೋಡುವ ಮನಸ್ಸಾಗ್ತಾ ಇದೆ ಅಂತ ಸಹೋದರ ದಿನಕರ್ ಬಳಿ ಹೇಳಿದ್ರು. ಹಾಗೆ ಹೇಳಿದ್ದೇ ತಡ, ಈಗ ಅವರ ಇಡೀ ಕುಟುಂಬವೇ ಬಳ್ಳಾರಿಗೆ ಬಂದು ದರ್ಶನ್ರನ್ನ ಭೇಟಿಯಾಗಿ ಧೈರ್ಯ ತುಂಬಿ ಹೋಗಿದ್ದಾರೆ. ದರ್ಶನ್ ಈಗ ಮೊದಲಿನ ರೀತಿ ಇಲ್ಲ. ಅವರಿಗೆ ಕುಟುಂಬದ ಮೇಲೆ ಕೋಪ ಹೋಗಿ ಪ್ರೀತಿ ಹುಟ್ಟಿದೆ. ಅದಕ್ಕೆ ಈಗ ದರ್ಶನ್ ಹೆಚ್ಚಾಗಿ ತಮ್ಮ ಕುಟುಂಬದವರನ್ನೇ ಭೇಟಿಯಾಗಲು ಇಷ್ಟಪಡ್ತಾ ಇದ್ದಾರೆ. ಅದರಂತೆ ಅವರ ಕುಟುಂಬಸ್ಥರು ವಾರಕ್ಕೊಮ್ಮೆ ಬಂದು ಭೇಟಿಯಾಗ್ತಾ ಇದ್ದು ದರ್ಶನ್ಗೆ ನಾವಿದ್ದೇವೆ, ನಾವೆಂದೂ ನಿನ್ನ ಕೈ ಬಿಡೋದಿಲ್ಲ ಅಂತ ಧೈರ್ಯ ತುಂಬುತ್ತಾ ಇದ್ದಾರೆ. ಈಗಲೂ ದರ್ಶನ್ ತಾಯಿ ಮೀನಮ್ಮ ಜೊತೆ ಅಕ್ಕ, ಭಾವ, ಅವರ ಮಕ್ಕಳು ಭೇಟಿಯಾಗಿದ್ದಾರೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು, ದರ್ಶನ್ ತಾಯಿ ಮೀನಮ್ಮ ತನ್ನ ಮೊಮ್ಮಗನ ಕೈ ಹಿಡಿದುಕೊಂಡು ನಡೆದುಕೊಂಡು ಬಂದರೆ ಜೊತೆಯಲ್ಲಿ ದರ್ಶನ್ ಸಹೋದರಿ ಅವರ ಭಾವ ಸಹ ನಡೆದುಕೊಂಡು ಬಂದಿದ್ದಾರೆ. ಹಾಗೆ ಅಕ್ಕನ ಮಗ ಕೈಯಲ್ಲಿ 2 ಬ್ಯಾಗು ಮತ್ತು ಬಾಕ್ಸ್ಗಳಲ್ಲಿ ತಿಂಡಿ ತಿನಿಸುಗಳನ್ನು ತಂದುಕೊಟ್ಟಿದ್ದಾರೆ. ಇತ್ತ ಕುಟುಂಬವನ್ನು ನೋಡುತ್ತಿದ್ದಂತೆ ದರ್ಶನ್ ಮುಗುಳು ನಕ್ಕಿರೋದು ಕಂಡುಬಂದಿದೆ. ಈ ಕಡೆಯಿಂದ ದರ್ಶನ್ ಕುಟುಂಬದವರು ಹೋದರೆ ಆ ಕಡೆಯಿಂದ ದರ್ಶನ್ ಪೊಲೀಸರ ಜೊತೆ ಆಗಮಿಸಿದ್ರು. ಈ ವೇಳೆ ತನ್ನ ತಾಯಿ ಮತ್ತು ಸಹೋದರಿಯನ್ನ ಕಂಡೊಡನೆ ದರ್ಶನ್ ಮುಖದಲ್ಲಿ ನಗು ಕಾಣಿಸಿದೆ. ನಂತರ ವಿಸಿಟರ್ಸ್ ಕೋಣೆಯಲ್ಲಿ ಭೇಟಿಯಾಗಿ ಅರ್ಧ ಗಂಟೆ ಕಾಲ ಮಾತಾಡಿಕೊಂಡಿದ್ದಾರೆ. ಈ ವೇಳೆ ದರ್ಶನ್ ಕಂಡು ತಾಯಿ ಮೀನಮ್ಮ ಭಾವುಕರಾಗಿದ್ದು, ತಾಯಿ ಅಳುವುದನ್ನು ಕಂಡ ದರ್ಶನ್ ಸಹ ಕಣ್ಣೀರು ಹಾಕಿದ್ರಂತೆ. ತಾಯಿಯನ್ನ ತಪ್ಪಿಕೊಂಡು ಕಣ್ಣೀರು ಹಾಕಿರೋ ದರ್ಶನ್ ನಾನು ತಪ್ಪು ಮಾಡಿಲ್ಲ ಅಂತ ತಾಯಿ ಬಳಿ ಹೇಳಿದ್ರಂತೆ. ಸುಮಾರು 28 ನಿಮಿಷಗಳ ಕಾಲ ತಾಯಿ ಮೀನಾ ಮತ್ತು ಅಕ್ಕ ದಿವ್ಯಾ ಕುಟುಂಬದೊಂದಿಗೆ ದರ್ಶನ್ ಮಾತನಾಡಿದ್ದಾರೆ.
ಬೆಳಗ್ಗೆ 11:34ರಿಂದ 12:03ರವರೆಗೆ ವಿಸಿಟಿಂಗ್ ರೂಮ್ನಲ್ಲಿ ಸಂದರ್ಶನ ನಡೆದಿದ್ದು, ಮಾತನಾಡಿದ ನಂತರ 12:03ಕ್ಕೆ ದರ್ಶನ್ರನ್ನ ಹೈ ಸೆಕ್ಯೂರಿಟಿ ಸೆಲ್ಗೆ ಅಲ್ಲಿನ ಸಿಬ್ಬಂದಿ ಕರೆದುಕೊಂಡು ಹೋಗಿದ್ದಾರೆ. ಭೇಟಿಯ ವೇಳೆ ಮಗನ ಸ್ಥಿತಿ ಕಂಡು ಅಮ್ಮ ಮತ್ತು ತಮ್ಮನ ಸ್ಥಿತಿ ನೋಡಿ ಅಕ್ಕ ಮರುಕಪಟ್ಟಿದ್ದಾರೆ. ಇದೇ ವೇಳೆ ಮಗನಿಗೆ ಧೈರ್ಯ ತುಂಬಿರೋ ಮೀನಮ್ಮ, ನೀನು ಏನು ಮಾಡಿದ್ದೀಯಾ, ತಪ್ಪು ಮಾಡಿದ್ದೀಯಾ ಇಲ್ವಾ ಅನ್ನೋದು ನಿನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ. ಆ ದೇವರಿದ್ದಾನೆ, ದೇವರು ಒಳ್ಳೆಯವರನ್ನ ಎಂದಿಗೂ ಕೈ ಬಿಡೋದಿಲ್ಲ, ಧೈರ್ಯವಾಗಿರು, ಎಲ್ಲವೂ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರಂತೆ. ದರ್ಶನ್ ಭೇಟಿಗಾಗಿ ಸುಮಾರು 2 ಬ್ಯಾಗ್ಗಳನ್ನು ತೆಗೆದುಕೊಂಡು ಬಂದಿದ್ದ ಕುಟುಂಬ ದರ್ಶನ್ಗೆ ಇಷ್ಟವಾಗಿರೋ ಎಲ್ಲ ತಿಂಡಿಗಳನ್ನು ತಂದುಕೊಟ್ಟಿದೆ. ಡ್ರೈ ಫ್ರೂಟ್ಸ್, ಮಾವಿನ ಹಣ್ಣುಗಳನ್ನು ಕೊಟ್ಟು ಬಂದಿದ್ದಾರೆ. ದರ್ಶನ್ಗೆ ಅಮ್ಮನ ಕೈತುತ್ತು ತಿನ್ನಬೇಕು ಅನ್ನೋ ಆಸೆ ಇದ್ದು ಅದು ಈಗ ಈಡೇರಿಲ್ಲ. ಇನ್ನು ತಾಯಿಯನ್ನ ಭೇಟಿಯಾದ ನಂತರ ದರ್ಶನ್ ಮುಖದಲ್ಲಿ ಒಂದು ರೀತಿಯ ಸಮಾಧಾನ ಕಂಡು ಬಂದಿದ್ದು, ಕುಟುಂಬಸ್ಥರ ಭೇಟಿಯಾಗಿ ಹೋದ ಮೇಲೆ ದರ್ಶನ್ ಅವರಲ್ಲಿ ಲವಲವಿಕೆ, ಧೈರ್ಯ ಕಂಡು ಬಂದಿದೆಯಂತೆ. ತಾಯಿ ಹೇಳಿದ ಮಾತುಗಳಿಂದ ಧೈರ್ಯ ಬಂತೋ ಅಥವಾ ತಾಯಿಯನ್ನ ನೋಡಿದ ಸಂತೋಷಕ್ಕೆ ಧೈರ್ಯ ಬಂತೋ ಗೊತ್ತಿಲ್ಲ. ಆದರೆ ಮೀನಮ್ಮ ಬಂದು ಹೋದ ನಂತರ ದರ್ಶನ್ ಸ್ವಲ್ಪ ಮಟ್ಟಿಗೆ ಜೋಶ್ನಲ್ಲಿದ್ದಾರಂತೆ. ಸಿನಿಮಾಗಳಲ್ಲಿ ತಾಯಿ ಸೆಂಟಿಮೆಂಟ್, ನಿಜ ಜೀವನದಲ್ಲೂ ತಾಯಿ ಅಂದ್ರೆ ಪ್ರೀತಿ. ದರ್ಶನ್ ಪೊರ್ಕಿ, ಡೆವಿಲ್ ಏನೇ ಇರಬಹುದು, ಆದರೆ ತಾಯಿ ಅಂದ್ರೆ ಅವರಿಗೆ ಪ್ರೀತಿ ಇದೆ. ಆಗಲೂ ಇತ್ತು, ಮುಂದೆಯೂ ಇರುತ್ತೆ. ದರ್ಶನ್ಗೆ ತಮ್ಮ ತಂದೆ ಸಿನಿಮಾಗಳಲ್ಲಿ ಇದ್ರೂ ನಮಗಾಗಿ ಏನೂ ಮಾಡಲಿಲ್ಲ, ನಮ್ಮನ್ನ ಒಂದು ಸ್ಟೇಜ್ಗೆ ತೆಗೆದುಕೊಂಡು ಬರದೇ ಅವರು ಹೋಗಿಬಿಟ್ರು ಅನ್ನೋ ನೋವಿತ್ತು. ಆದರೆ ತಂದೆ ಇಲ್ಲದೇ ಇದ್ರು ತಾಯಿ ಕಷ್ಟಪಟ್ಟು ತಮ್ಮನ್ನ ಓದಿಸಿ ದೊಡ್ಡವರನ್ನಾಗಿ ಮಾಡಿದ್ದಾರೆ ಅನ್ನೋ ಪ್ರೀತಿ ದರ್ಶನ್ಗಿತ್ತು. ಆದರೆ ಕೆಲವೊಂದು ಘಟನೆಗಳಿಂದ, ತಪ್ಪು ತಿಳುವಳಿಕೆಯಿಂದ ದರ್ಶನ್ ತನ್ನ ತಾಯಿ ಮತ್ತು ಸಹೋದರನಿಂದ ದೂರವಾಗಿದ್ರು. ಆದರೆ ಈಗ ಜೈಲಿಗೆ ಹೋದ ನಂತರ ದರ್ಶನ್ಗೆ ತನ್ನ ತಪ್ಪಿನ ಅರಿವಾಗಿದ್ದು ತನ್ನ ತಾಯಿ ಮೇಲೆ ಪ್ರೀತಿ ಜಾಸ್ತಿಯಾಗಿದೆಯಂತೆ. ಇನ್ನು ದರ್ಶನ್ ನಟಿಸಿದ ಸಿನಿಮಾಗಳಲ್ಲಿ ರೌಡಿಸಂ, ಲವ್ ಸ್ಟೋರಿ ಏನೇ ಇದ್ರೂ ಅವರ ಸಿನಿಮಾಗಳಲ್ಲಿ ತಾಯಿ ಸೆಂಟಿಮೆಂಟ್ ಇದ್ದೇ ಇರ್ತಿತ್ತು. ಅವರ ಸಿನಿಮಾಗಳಲ್ಲಿ ತಾಯಿ ಮೇಲಿನ ರಿಯಲ್ ಲವ್ ಕಾಣಿಸ್ತಾ ಇತ್ತು. ದಾಸ, ಅಣ್ಣಾವ್ರು, ಸಾರಥಿ, ಲಾಲಿಹಾಡು, ದತ್ತ ಹೀಗೆ ಎಲ್ಲ ಸಿನಿಮಾಗಳಲ್ಲೂ ತಾಯಿ ಸೆಂಟಿಮೆಂಟ್ ಹೆಚ್ಚಾಗಿತ್ತು. ಆ ಪಾತ್ರಗಳಲ್ಲಿ ತಾಯಿ ಪ್ರೀತಿಯ ಮಗನಾಗಿ ದರ್ಶನ್ ಜೀವಿಸಿದ್ರು. ರೀಲ್ನಲ್ಲಿ ತಾಯಿ ಮೇಲೆ ತೋರಿಸಿದ್ದ ಪ್ರೀತಿಯನ್ನ ಈಗ ರಿಯಲ್ ಲೈಫ್ನಲ್ಲೂ ತಾಯಿಗೆ ತೋರಿಸಬೇಕು ಅಂತ ದರ್ಶನ್ಗೆ ಅನ್ನಿಸ್ತಾ ಇದೆ. ಆದರೆ ವಿಧಿ ಅವರನ್ನ ಈಗ ಜೈಲಲ್ಲಿಟ್ಟಿದೆ. ಆದರೆ ಜೈಲಿನಿಂದ ಆಚೆ ಬಂದರೆ ದರ್ಶನ್ ಈ ಹಿಂದಿನಂತೆ ಇರಲ್ಲ. ತಾಯಿಯನ್ನ ಪ್ರೀತಿಸ್ತಾರೆ, ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ದರ್ಶನ್ ಆಪ್ತರು ಹೇಳ್ತಾ ಇದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಕಷ್ಟದಲ್ಲಿ ಇರುವಾಗ್ಲೇ ದರ್ಶನ್ಗೆ ತಾಯಿಯ ನೆನಪು. ಕುಟುಂಬಸ್ಥರು ಮಾತ್ರ ನನ್ನ ಸಂಕಷ್ಟದಿಂದ ಬಚಾವ್ ಮಾಡ್ತಾರೆ ಅಂತ ನಂಬಿದ್ರ ದರ್ಶನ್ ಬಿಡಿಸಲು ಹೇಗಿದೆ ಕುಟುಂಬದ ಕಸರತ್ತು. ನಾಡ ದೇವತೆ, ನ್ಯಾಯ ದೇವತೆ, ಮಾತೃದೇವತೆ, ಮೂವರಲ್ಲಿ ದರ್ಶನ್ರನ್ನ ಕಾಪಾಡೋದು ಯಾರು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದೇವತೆಗಳ ಆರಾಧಕ. ರಿಯಲ್ ಇರ್ಲಿ ಅವರು ನಂಬಿದ್ದು, ಆರಾಧಿಸಿದ್ದು ದೇವತೆಗಳನ್ನ ಮಾತ್ರ. ಈಗ ಆ ದೇವತೆಗಳೇ ದರ್ಶನ್ರನ್ನ ಕಾಪಾಡಬೇಕಿದೆ. ಸದ್ಯ ದರ್ಶನ್ ಮಾತೃದೇವತೆ ಮೀನಮ್ಮ, ನಾಡು ದೇವತೆ ಚಾಮುಂಡಿ, ನ್ಯಾಯ ದೇವತೆ ಅಂದ್ರೆ ಕಾನೂನನ್ನ ನಂಬಿಕೊಂಡಿದ್ದು, ಆ ಮೂವರಲ್ಲಿ ದರ್ಶನ್ರನ್ನ ಯಾರು ಕಾಪಾಡ್ತಾರೆ ಅನ್ನೋ ಕುತೂಹಲ ಹುಟ್ಕೊಂಡಿದೆ. ದರ್ಶನ್ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಹೋರಾಟ. ವಿಜಯಲಕ್ಷ್ಮಿಗೆ ಈಗ ಮೀನಮ್ಮ, ದಿನಕರ್ ಸಾಥ್. ದರ್ಶನ್ಗೆ ಬೇಲ್ ಕೊಡಿಸಲು ಹೇಗಿದೆ ಕುಟುಂಬದ ಕಸರತ್ತು. ದರ್ಶನ್ಗೆ ರಾಜ್ಯದಾದ್ಯಂತ ಕೋಟ್ಯಾಂತರ ಫ್ಯಾನ್ಸ್ ಇದ್ದಾರೆ. ಅವರಲ್ಲಿ ಕೆಲವರು ದರ್ಶನ್ಗಾಗಿ ಪ್ರಾಣ ಬೇಕಾದರೂ ಕೊಡೋದಕ್ಕೆ ರೆಡಿ ಇದ್ದಾರೆ. ಹಾಗಂತ ಅವರಿಂದ ದರ್ಶನ್ಗೆ ಬೇಲ್ ಕೊಡಿಸೋಕ್ಕಾಗುತ್ತಾ? ಅವರನ್ನ ಜೈಲಿನಿಂದ ಬಿಡಿಸ್ಕೊಂಡು ಬರೋದಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಇದೆಲ್ಲ ದರ್ಶನ್ ಕುಟುಂಬದವರೇ ಮಾಡಬೇಕಾದ ಕೆಲಸ. ಅದಕ್ಕೆ ಈಗ ದರ್ಶನ್ ಸಹ ತನ್ನ ಅಭಿಮಾನಿಗಳ ಬದಲು, ತನ್ನ ಸೆಲೆಬ್ರಿಟಿಗಳ ಬದಲು ತನ್ನ ಕುಟುಂಬವೇ ತನಗೆ ಮುಖ್ಯ ಅಂತ ಇದ್ದಾರೆ. ಕುಟುಂಬದವರನ್ನ ಪದೇ ಪದೇ ಭೇಟಿಯಾಗಲು ಇಷ್ಟಪಡ್ತಾ ಇದ್ದಾರೆ.
ದರ್ಶನ್ರನ್ನ ಈಗ ಸಂಕಷ್ಟದಿಂದ ಪಾರು ಮಾಡುವ ಶಕ್ತಿ ಅವರ ಕುಟುಂಬಕ್ಕೆ ಇದೆ. ಅವರ ಕುಟುಂಬ ಈಗಾಗಲೇ ಆ ಪ್ರಯತ್ನಗಳನ್ನೂ ಮಾಡ್ತಾ ಇದೆ. ಆರಂಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಏಕಾಂಗಿಯಾಗಿ ದರ್ಶನ್ ಬಿಡುಗಡೆ ಮಾಡಿಸಲು ಹೋರಾಟ ಮಾಡಿದ್ರು. ಲಾಯರನ್ನ ಗೊತ್ತು ಮಾಡಿ ಕೇಸಿನ ಬಗ್ಗೆ ಚರ್ಚೆ ಮಾಡಿ ಜಾಮೀನು ಸಲ್ಲಿಕೆಗೆ ವ್ಯವಸ್ಥೆ ಮಾಡಿದ್ಲು. ಆದರೆ ಈಗ ವಿಜಯಲಕ್ಷ್ಮಿಗೆ ದರ್ಶನ್ ತಾಯಿ ಮತ್ತು ಸಹೋದರನ ಬೆಂಬಲವೂ ಸಿಕ್ಕಿದೆ. ಈಗ ಎಲ್ಲ ಸೇರಿ ದರ್ಶನ್ರನ್ನ ಜೈಲಿನಿಂದ ಬಿಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಒಂದು ಕಾಲದಲ್ಲಿ ದರ್ಶನ್ರಿಂದ ಸಾಕಷ್ಟು ನೋವು ಪಟ್ಟವರು. ಅವರ ದೂರಿನ ಮೇಲೆ ಒಮ್ಮೆ ದರ್ಶನ್ ಜೈಲು ಸೇರಿದ್ರು. ಆದರೆ ಈಗ ವಿಜಯಲಕ್ಷ್ಮಿಯೇ ದರ್ಶನ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾರು ನಿನ್ನ ಜೊತೆ ಇರಲಿ ಬಿಡಲಿ, ನಾನಿದ್ದೇನೆ ಅಂತ ಗಟ್ಟಿಯಾಗಿ ನಿಂತು ದರ್ಶನ್ರನ್ನ ಬಿಡುಗಡೆ ಮಾಡಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಕಡೆ ದೇವರುಗಳ ಮೊರೆ ಹೋಗುತ್ತಲೇ ಮತ್ತೊಂದು ಕಡೆ ಕಾನೂನು ಹೋರಾಟವನ್ನೂ ನಡೆಸ್ತಾ ಇದ್ದಾರೆ. ಈಗಾಗಲೇ ಮೈಸೂರು ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ ಹಾಗೆ ಕಾಮಾಖ್ಯ ದೇವಿಗೂ ಮೊರೆ ಹೋಗಿರೋ ವಿಜಯಲಕ್ಷ್ಮಿ ತನ್ನ ಪತಿ ಸಂಕಷ್ಟದಿಂದ ಪಾರಾಗಲಿ ಅಂತ ಹೋಮ ಹವನಗಳನ್ನು ಮಾಡಿಸಿದ್ದಾರೆ. ಹಾಗೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಸಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ್ಗಾಗಿ ಪ್ರಾರ್ಥಿಸಿದ್ದಾರೆ. ಹೀಗೆ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆಯಾಗಿ ಬರಲಿ ಅಂತ ಕೇಳಿಕೊಳ್ಳುತ್ತಲೇ ಅಧಿದೇವತೆಗಳ ಜೊತೆಗೆ ನ್ಯಾಯದೇವತೆಯ ಬಳಿಯೂ ಪ್ರಯತ್ನ ಪಡ್ತಾ ಇದ್ದಾರೆ. ಒಳ್ಳೊಳ್ಳೆಯ ಲಾಯರ್ಗಳನ್ನು ನೇಮಿಸಿ ದರ್ಶನ್ ಪ್ರಕರಣವನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಒಂದು ಹಂತದ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಕೆ ಆಗಿರೋದ್ರಿಂದ ಈಗಲೇ ಬೇಲ್ಗೆ ಅರ್ಜಿ ಹಾಕಿದ್ರೆ ಅದರಿಂದ ಪ್ರಯೋಜನ ಆಗಲ್ಲ. ಹಾಗಾಗಿ ಚಾರ್ಜ್ ಶೀಟ್ ಸಂಪೂರ್ಣ ಸಲ್ಲಿಕೆ ಆದ ನಂತರ ಜಾಮೀನಿಗೆ ಅರ್ಜಿ ಹಾಕಬೇಕು ಅಂತ ಅವರ ಕುಟುಂಬ ತೀರ್ಮಾನಿಸಿದೆ. ಈ ನಡುವೆ ದರ್ಶನ್ ಸಹ ತನ್ನ ಕುಟುಂಬದವರ ಮೇಲೆ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ದು ಕಷ್ಟಕಾಲದಲ್ಲಿ ಕೈ ಹಿಡಿಯೋದು ಕುಟುಂಬವೇ ಅಂತ ನಂಬಿದ್ದಾರೆ. ಖುಷಿಯಲ್ಲಿದ್ದಾಗಲೇ ದರ್ಶನ್ಗೆ ಬ್ಯಾಡ್ ನ್ಯೂಸ್. ತಾಯಿ ಮತ್ತು ಕುಟುಂಬಸ್ಥರನ್ನ ಭೇಟಿಯಾದ ಖುಷಿಯಲ್ಲಿ ಇರೋವಾಗಲೇ ದರ್ಶನ್ಗೆ ಬ್ಯಾಡ್ ನ್ಯೂಸ್ ಒಂದು ಸಿಕ್ಕಿದೆ. ದರ್ಶನ್ ಮತ್ತೊಂದು ದೊಡ್ಡ ಸಂಕಷ್ಟಕ್ಕೆ ಸಿಲುಕುವ ಭೀತಿ ಎದುರಾಗಿದೆ. ಒಂದು ಕಡೆ ದರ್ಶನ್ರನ್ನ ಮುಖ್ಯ ಆರೋಪಿ ಮಾಡಿ ಎಲ್ಲಾ ಕಡೆಯಿಂದಲೂ ಸಂಕಷ್ಟಕ್ಕೆ ಸಿಕ್ಕಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ದರ್ಶನ್ ಹಲ್ಲೆ ಮಾಡಿರುವುದಕ್ಕೆ ಚಾರ್ಜ್ ಶೀಟ್ನಲ್ಲಿ ಎಲ್ಲಾ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಈಗ ದರ್ಶನ್ ಅವರೇ ಸ್ವತಃ ಮಾಡಿಕೊಂಡ ಮಿಸ್ಟೇಕ್ ಒಂದು ಅವರಿಗೆ ಕಾಟ ಕೊಡಲು ಮುಂದಾಗಿದೆ. ಪರಪ್ಪನ ಅಗ್ರಹಾರ ಜೈಲನ್ನ ಅಡ್ಡ ಮಾಡಿಕೊಂಡು ಚೇರ್ ಮೇಲೆ ಕೂತು ಒಂದು ಕೈಯಲ್ಲಿ ಸಿಗರೇಟ್ ಮತ್ತೊಂದು ಕೈಯಲ್ಲಿ ಟೀ ಹಿಡಿದು ಪೋಸ್ ಕೊಟ್ಟಿದ್ರಲ್ಲ, ಅದೇ ಈಗ ದಾಸನಿಗೆ ಮುಳುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣವನ್ನ ಪುನಃ ವಿಚಾರಣೆ ನಡೆಸಲು ಪೊಲೀಸರು ತೀರ್ಮಾನಿಸಿದ್ದಾರಂತೆ. ಬಳ್ಳಾರಿ ಜೈಲ್ಗೆ ತೆರಳಿ ದರ್ಶನ್ ವಿಚಾರಣೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಇದೆ. ಕೋರ್ಟ್ ಅನುಮತಿ ಪಡೆದು ವಿಚಾರಣೆ ನಡೆಸಲು ತೀರ್ಮಾನಿಸಲಾಗಿದೆಯಂತೆ. ಈಗಾಗಲೇ ರಾಜಾತಿಥ್ಯದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ ಪೊಲೀಸರು ಆ ಸಾಕ್ಷ್ಯಗಳನ್ನೆಲ್ಲ ಮುಂದಿಟ್ಟು ಮತ್ತೊಮ್ಮೆ ವಿಚಾರಣೆ ನಡೆಸಲು ತೀರ್ಮಾನಿಸಿದ್ದಾರಂತೆ. ಜೈಲಿನಲ್ಲಿ ರೇಡ್ ವೇಳೆ ಪತ್ತೆಯಾಗಿದ್ದ ಸುಮಾರು 15 ಮೊಬೈಲ್ ಫೋನ್ಗಳನ್ನು ಎಫ್ಎಸ್ಎಲ್ಗೆ ರವಾನಿಸಿದ್ದು, ಎಫ್ಎಸ್ಎಲ್ನಲ್ಲಿ ಮೊಬೈಲ್ ಡಿಕೋಡ್ ಮಾಡಲು ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಈ ಬಗ್ಗೆ ಶೀಘ್ರದಲ್ಲೇ ದರ್ಶನ್ ವಿಚಾರಣೆ ನಡೆಸುವ ಸಾಧ್ಯತೆ ಇದೆಯಂತೆ. ಹಾಗಾಗಿ ಸ್ವಾಮಿ ಕೊಲೆ ಕೇಸ್ ಜೊತೆಗೆ ಈಗ ಪರಪ್ಪನ ಅಗ್ರಹಾರ ರಾಜಾತಿಥ್ಯ ಪ್ರಕರಣವು ದರ್ಶನ್ಗೆ ಮುಳುವಾಗ್ತಾ ಇದೆ.